ಶ್ರೀರಾಮ ತ್ಯಾಗದ ರೂಪವಾದರೆ ಹನುಮಂತ ಸೇವೆಯ ರೂಪ. ತ್ಯಾಗ ಸೇವೆ ಎಂಬುದು ರಾಷ್ಟ್ರೀಯ ಆದರ್ಶ. ಸಮಾಜದ ಹಿತಕ್ಕಾಗಿ ಪ್ರತಿಯೊಬ್ಬರು ಸಂಘಟಿತರಾಗಬೇಕಾಗಿದೆ. ಯುವಶಕ್ತಿ ಜಾಗೃತವಾಗಿ ಕೆಲಸ ಕಾರ್ಯವನ್ನ ಮಾಡಬೇಕಾಗಿದೆ. ಧರ್ಮ ಅನುಷ್ಠಾನದಿಂದ ಬದುಕು ಉಜ್ವಲವಾಗಲು ಸಾಧ್ಯ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಒಡಿಯೂರು ಶ್ರೀ ಗುರುದೇವ ಸೇವಾ ಬಲಗ ಪುತ್ತೂರು ಘಟಕದ 17ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದಂತಹ ಲೋಕ ಕಲ್ಯಾಣಾರ್ಥವಾಗಿ ಶ್ರೀರಾಮನಾಮ ತಾರಕ ಹವನ ಪೂರ್ವಕ ಶ್ರೀ ಹನುಮಯಾಗದ ಧಾರ್ಮಿಕ ಸಭೆಯನ್ನ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದರು. ಶಿವದೇವರ ಸನ್ನಿಧಿ ಎದುರು ಅರ್ಥಪೂರ್ಣ ಯಾಗ ಆಗಿದೆ. ಭಜನೆ ಭಗವಂತನ ಅನುಸಂಧಾನಕ್ಕೆ ಸುಲಭ ಮಾರ್ಗ ಎಂದು ಹೇಳಿದ ಅವರು, ಕಷ್ಟ ಸುಖ ಚಕ್ರದಂತೆ ಮತ್ತು ಸ್ವಾಭಾವಿಕ. ಆದ್ರೆ ಧರ್ಮದ ನಡೆ ಸಮ್ಮದ ಆಗಿದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆದಂತೆ ನಮ್ಮ ಹೃದಯದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಬೇಕು ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮಾತನಾಡಿ, ತ್ಯಾಗದ ಮೂಲಕ ಹನುಮ ಯಾಗವಾಗಿದ್ದು ಹಿಂದೂ ಸಮಾಜವನ್ನ ಒಗ್ಗೂಡಿಸುವ ಕಾರ್ಯದಲ್ಲಿ ಒಡಿಯೂರು ಶ್ರೀಗಳು ಮುಂಚೂಣಿಯ ಪಾತ್ರವನ್ನ ವಹಿಸುತ್ತಿದ್ದಾರೆ. ಗ್ರಾಮ ವಿಕಾಸದ ಮೂಲಕ ಗ್ರಾಮಗಳಲ್ಲಿ ಪರಿವರ್ತನೆ ಮಾಡುವ ಕಾರ್ಯ ಒಡಿಯೂರು ಶ್ರೀಗಳಿಂದ ನಡೆದಿದೆ. ಅದೇ ಮಾದರಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬಲ ತುಂಬುವ ಕಾರ್ಯವನ್ನ ಮಾಡಲು ಪ್ರಯತ್ನಿಸುತ್ತೇನೆ ಎಂದು ಕಿಶೋರ್ ಪುತ್ತೂರು ಹೇಳಿದರು. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಮನ್ವಿ ರೈ ಮದಕ, ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸಮೃದ್ಧಿ ಜೆಶೆಟ್ಟಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಲಾಯಿತು. ಗ್ರಾಮ ವಿಕಾಸ ಯೋಜನೆಯಲ್ಲಿ ಸಾಧನೆ ಮಾಡಿದ ಸುನಂದಾ ರೈ ಪುರಸಭೆ ಮಾಜಿ ಅಧ್ಯಕ್ಷ ರಾಜೇಶ್ ಬನ್ನೂರು ಅವರನ್ನ ಸನ್ಮಾನಿಸಲಾಯಿತು. ಪ್ರಥಮ ಬಾರಿಗೆ ಹನುಮಯಾಗ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯರ ಪೌರೋಹಿತ್ಯದಲ್ಲಿ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ನಡೆಯಿತು. ಒಡಿಯೂರು ಶ್ರೀ ಗುರುದೇವ ಸೇವಾ ಬಲಗ ಪುತ್ತೂರು ಘಟಕದ ಅಧ್ಯಕ್ಷ ಸುಧೀರ್ ನೋಂಡ, ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರ ಪುತ್ತೂರು ಅಧ್ಯಕ್ಷೆ ನಯನಾ ರೈ, ಯೋಜನೆಯ ಮೇಲ್ವಿಚಾರಕಿ ಸವಿತಾ ರೈ, ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರ ಪುತ್ತೂರು ಕಾರ್ಯದರ್ಶಿ ಹರಿನಾಕ್ಷಿ ಜೆ, ಸವನೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಕೆ ಸೀತಾರಾಮ್ ರೈ ಸವನೂರು, ಉದ್ಯಮಿ ಉಜ್ವಲ್ ಪ್ರಭು, ತುಳುನಾಡು ಜಾತ್ರೆ ಹೊರೆಕಾಣಿಕೆ ಸಮಿತಿ ಕಾರ್ಯಾಧ್ಯಕ್ಷ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. कुङ्कुमङ्कामधन्निभ्यङ्काविकावसन्निभम् कुङ्कुमेरार्चिते वसौभाग्यार्थं प्रगृह्यताम् मया देव स्थापितं दुरदस्तव तेन मे सफलावाप्तिर्भवेज्जन्मनि जन्मनि आञ्जनेयाय विद्महे वायुपुत्राय विश्वानि देव भजनानि विद्वान् विरोध्यस्पज्जुः राणमेनः भूयिष्ठां तेन मुक्तिम् गणपतिं भवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत एकस्य राज्यमादत्ते यो राजा सन्धाज्यो भासो मे सदान् प्रजच्छन्ते तदेनं पुरस्सुवन्ते राज्याय देवसु ಮಾತಿರೆಲ್ಲ ಗೌರವ ಗುರು ಸೇವಾ ಬಳಗದ ಪದಾಧಿಕಾರಿಗಳಿಗೆ ನಾವು ಮಾತೆಲ್ಲ ಮಿಟ್ಟನ್ನೇ ಕೊಟ್ಟು ಶ್ರೀಮತಿ ಸುಧೀರ್ ನೋಂಡ ಮೇರೆ ಚಾವಡಿಗೆ ಬರೋಡು ಗುರು ಸೇವಾ ಬಳಗದ ಪದಾಧಿಕಾರಿಗಳು ಅಧ್ಯಕ್ಷರ ಸಹಿತವಾದ ಮಾತೆಲ್ಲ ಸೇರಲು ಸ್ವಾಮೀಜಿಗೆ ಪಾದ ಪೂಜೆಯೊಟ್ಟಿಗೆ ಫಲಪುಷ್ಪಗಳು ಅರ್ಪಣೆ ಸರ್ವ ಸದಸ್ಯರ ಸ್ವಾಮೀಜಿಗೆ ಫಲಪುಷ್ಪ ಸಮರ್ಪಣೆ ಕೊಡುವುದು ಕೇಳಿದರು. ಗೌರವ ನೀಡುವన్నారు ಹಿರಿಯರ ಮಾರ್ಗದರ್ಶಕರ ನೆಂಚಿನ ಸಾಮೂಲು ಸೀತಾರಾಮಯ್ಯ ಅದನ್ನ ಉಡಲ್ದ ಪಾತ್ರೆಯನ್ನು ಪಡೆದು 5 ಬುಕ್ಕ ನಮ್ಮ ರಾಜೇಶ್ ಬಣ್ಣವರು
ಪ್ರಿಯವಾಯಿನ ಯಾಗವನ್ನು ಸಂಪೂರ್ಣ ಈ ಯಾಗ ಇಂಗ್ಲಿಗೆ ರಟ್ಟು ಮಲ್ಕಿಲ್ಲ ಒಂಜಿ ಅಂತರ್ಯಾಗ ಒಂಜಿ ಬಾಹ್ಯ ನಡಪೈಕಿ ಯಾಗ ನಿಜವಾದ ಅಂತರಂಗಗಳಲ್ಲಿ ಅಂತರ್ಯಾಗ ಅವು ನಿರಂತರವಾದ ನಮ್ಮ ನಿತ್ಯದ ಒಂದು ಪಡೆಯಲಿನ ಸಂಗತಿ ಈ ಹೃದಯ ಮಂಟಪಗಳು ಒಂದಾದ ಯಜ್ಞಗಳು ನಿರಂತರವಾದ ಆ ಮುಂದಿನ ಈ ಶೋಭೆ ಅಂತ ಬದುಕಿಲ್ಲ ರೆಡ್ಡ ಮಾಡಿರೋದು ಐದು ಮಾಡ್ತೇವೆ ಈ ಭೋಗದ ಬದುಕು ನೆನಪಿ ತ್ಯಾಗದ ಬದುಕು ಈ ಭೋಗದ ಬದುಕು ನಾವು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಿದ್ದ ಸಂಗತಿ ಕಣ್ಣು ಕಿವಿ ಮೂಗು ನಾಲ್ಕು ಚರ್ಮವು ಕೃತ್ಯಾಗ ಐದು ಒಂದೊಂದು ಹೋಗುವಂತೆ ವಿಷಯ ಲೌಕಿಕವಾಗಿ ಬಿಟ್ಟಿಲ್ಲ ನನಗೆ ಬೋಡುತ್ತಲೇ ತ್ಯಾಗದ ಪೊರುಳು ತಿರುಗಿಂಜಾವಂಚಿನ ಒಂದು ಸಂಗತಿಗಳು ನಡೆಯುತ್ತವೆ ಐದು ತ್ಯಾಗ ಹಿಂತಿರುಗಿ ನನಗೆ ರೂಪ ಹೋಗುವುದಕ್ಕಿಂತ ರಾಮದೇವರು ತ್ಯಾಗದ ಸಾಕಾರ ಹನುಮಂತ ದೇವರು ಸೇರಿದೆ ನನಗೆ ರೂಪ ಅಂಜಾತ್ಮನೆ ರಾಮಾಯಣ ಶಬ್ದಗಳು ಮಾತಲ್ಲದೆ ಈ ಉದರರೇಖೆ ಗುರುದೇವ ಸೇವಾ ಬಳಗ ಮಾತು ಮಹಿಳಾ ವಿಕಾಸ ಕೇಂದ್ರ ಅಂದು ನಮ್ಮ ಸೇವೆಗೆ ನಮ್ಮ ತೊಡರಾಗ ಈ ತ್ಯಾಗ ಸೇವೆಗೆ ನಾವು ರಾಷ್ಟ್ರೀಯವಾಗಿ ಒಂದು ಆದರ್ಶ ತ್ಯಾಗ ಸೇವೆ ಒಂದು ರಾಷ್ಟ್ರೀಯವಾದ ಒಂದು ಆದರ್ಶ ಅಂತ ತಪ್ಪಾಗ ಈ ರಾಮಾಯಣ ಶಬ್ದಗಳು ರಾಷ್ಟ್ರೀಯ ಸಂಗತಿಗಳು ಸೇವೆ ರಾಷ್ಟ್ರ ಸೇವೆ ನಮ್ಮ ದಯೆ ಮಲ್ಕೊಡು ರಾಷ್ಟ್ರ ಸೇವೆಯ ಉದ್ದೇಶಗಳು ದಾನ ರಾಷ್ಟ್ರ ಸೇವೆ ಮಲ್ಕೊಡ ಸಂಗತಿದಾಗಿ ಅಂತೂ ರಾಮನ ಸ್ಮರಣೆಗಳು ರಾಷ್ಟ್ರ ಸೇವೆ ಮಲ್ಕೊಡು ಈ ರಾಮನ ಶಬ್ದ ಪರಿಶೇಷವಾಗಿ ಮತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ತದೆ ದೇವರ ಕೂಡ ಅದರಲ್ಲಿ ಮತ್ತೊಂದು ಬರೋದು ರಾಮ ನಮ್ಮ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಅಂತ ನಮ್ಮ ಮೊದಲ ಮಂದಿರದ ದಾರಿ ರಾಮದೇವರ ಪ್ರತಿಷ್ಠಾಪನೆ ಬರೋದು ಅಥವಾ ದುರ್ಬೆ ಪ್ರತಿಷ್ಠಾಪನೆ ನಮ್ಮ ದಾರಿ ಆಧಾರ ಮತ್ತೊಂದು ಬರಬೇಕು ಚಿತ್ರಣಗಳು ಚಿತ್ರಣ ಕೆಲವು ಸಾಹಿತ್ಯಕ್ಕೆ ಮಾತಾಡಿದ್ದಾರೆ ಉದಾಹರಣೆ ಬಂಡಾಯ ಸಾಹಿತ್ಯ ದಾನ ರಾಮನಿಗೆ ಪ್ರಶ್ನೆ ಕೃಷ್ಣನಿಗೆ ಪ್ರಶ್ನೆ ಬೇರೆ ಬೇರೆ ಸಮರ್ಥಿಸುವುದಿಲ್ಲ ಅಂತೆ ನಮ್ಮ ಭಜನೆ ನಿಮಿತ್ತದ ಒಂದು ಅಪಸ್ವರಕ್ಕೆ ದಾನ ಪಡೆ ಇಂಥ ಬಗ್ಗೆ ನಮ್ಮ ತೂಪ ಅಂತ ಒಂದು ಜಾತಿ ಚಿಂತನೆ ನಮ್ಮ ಮನಸ್ಸಿನ ಮೂಡೋಡಿ ರಾಮನ ಬಗ್ಗೆ ನನಗೆ ಆಧ್ಯಾತ್ಮ ರಾಮಾಯಣ ನನಗೆ ಪುಸ್ತಿಕೆಯನ್ನು ಭಾರಿ ಪೂರ್ಣ ಮೂಡಿದು ಇದೆ ಪ್ರತಿಯೊಂದಕ್ಕೆ ಆಧ್ಯಾತ್ಮ ಸ್ಪರ್ಶ ಇದೆ ನಮ್ಮ ಮೂಲವಾದ ರಾಮಾಯಣ ಓದುವುದಕ್ಕಿಂತ ವಾಲ್ಮೀಕಿ ರಾಮಾಯಣ ರೆಡ್ಡ 4 ಉಕ್ತಿಗಳು ಹನುಮಾನ್ ಚಾಲಿಸ ಬದುಕೆಂಜ ಕಟ್ಟುವುದು ತಿರುಪವನು ಹನುಮಂತನ ಪೂಗಾತೆಯನ್ನು ತಿರುಪವನು ಇനി ನನಗೆ ಬೋಡ್ತು ನೆಂಚಿನೇ ಈ ರಾಮನು ಶುರುವಾದ ಹನುಮಂತ ತೂಪು ನಂಚಿನ ಕೊಟ್ಟು ರಾಮನ ದರ್ಶನ ಆಗುನಂಚಿನ ಕೊಟ್ಟು ఆయన ಅಪ್ಪೆ ಬಂದು ಬಿಡ್ತೇವೆ ಹನುಮಂತ ದೇವರಿಗೆ ಬಂದು ಅಪ್ಪೆ ಬಂತೆ ದೂರ ನೀನು ಕೇಳುವವನೇ ನಿನ್ನ ಗುರುವಾಗುವನು ನಿನ್ನ ಸ್ವಾಮಿಯಾಗುವನು ಪಾತ್ರ ಹನುಮಂತ ಸುರುಕುವತ್ತು ನಾನು ಸಿಗ್ಗಿನಂಚಿನ ರಾಮದೇವರಿಗೆ ಕೇಳಿ ನೀನಾಗು ಈ ಇದಕ್ಕೆ ನೀನಾಗುವುದು ಕೇಳಿದಾಗ ಹನುಮಂತನ ಉತ್ತರ ಅಂತ ಕೇಳಿದ ಹನುಮಂತನ ವಿಶೇಷತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಯವು ಕೊಂಚ ಹನುಮಸ್ಮರಣ ಹನುಮಂತನ ಉಪಾಸನೆ ಮತ್ತು ಓಂ ಅತ್ಯಂತದ ಉತ್ತರವಾಗಿ ವ್ಯಾಕರಣ ಪೂರ್ಣವಾದ ಅನುಭವ ಆಯ್ನ ಚತುರ್ವೇದನೆ ಕಲ್ತನಂಚಿನ ಒಂಜಾತ ಸೂರ್ಯಡನೇ ಪಾಠ ಮಂತೋನ್ನಂಚಿನ ಅಜಿಪ್ಪತ್ತ ಆಜಿ ಕಲೆಯನ್ನು ತೆರಿನಂಚಿನ ಒಂದು ಸಂಗತಿಗಳು ಅಂಚ ಹನುಮಂತ ದೇವರನ್ನ ಉತ್ತರ ಇಂಚಿನ ಅಂದ್ಕೆಂಡ ಜೀವಭಾವ ದೇವಭಾವ ಅಂದ್ರಟ್ಟೆ ಜೀವಭಾವದಲ್ಲಿ ರಾಮ ನೀನು ಬೇರೆ ನಾನು ಬೇರೆ ಜೀವಭಾವದಲ್ಲಿ ನೀನು ಬೇರೆ ನಾನು ಬೇರೆ ಆದರೆ ದೇವಭಾವದಲ್ಲಿ ನಾನು ನೀನು ಒಂದೇ ಕಂಡೆ ಅನ್ಕೊಂತೇನೆ ಆಜಕ್ಕರ
ಅಪ್ಪ ರೆಡ್ ಅಕ್ಷರದಿಂದ ಭಕ್ತಿ ರೆಡ್ ಅಕ್ಷರ ಉಂಟು, ರೆಡ್ ಶಬ್ದ ಉಪ್ಪು ಇಟ್ಟು ಅಕ್ಷರಗಳು ರೆಡ್ ಉಪ್ಪು ಇಟ್ಟು ಒಂದು ಶಬ್ದ ರೆಡ್ ಅಕ್ಷರಗಳು ಮುಕ್ತಿ ಇಲ್ಲ ರೆಡ್ ಅಕ್ಷರ ಅಪ್ಪಗ ಭಕ್ತಿ ಮುಕ್ತಿ ದಾಡಿ ನಡಪಡು ನಾಡ ಆಜಕ್ಕರದ ಅವಶ್ಯಕತೆ ಉಂಟು. ಆಜಿ ಪಂಡವು ಆಜಿನ ಪಂಡ ನಮ ಶಿವಾಯಡು ಓಂಕಾರ ಸೇರಿನ ಓಂ ನಮ ಶಿವಾಯ ಅನ್ಪಂಡ ಆಜಕ್ಷರಗಳು ತೆಪ್ಪೂರು ನಂಬುಂಡ ತಪ್ಪಂದೆ ಕರೆಸಿರುವೆ. ತೆಪ್ಪೂರು ನಂಬುಂಡ ತಪ್ಪಂದೆ ಕರೆಸಿರುವೆ. ಅಂಡ ನಾಗಭೂಷಣ ನಂಬುಂಡ ಬವ ಭಾಷಣೆ ತಪ್ಪಾವೆ ಅಂತ ತಿರುನಾಯನ ಪಾತ್ರ ಅಂಚ ನಮ್ಮ ಶಿವನ ಸನ್ನಿಧಿನ ನಮ್ಮ ಉಲ್ಲ ಈ ಶಿವದೇವಿ ರಾಮನ ಮಂತ್ರವನ್ನು ಬಂದು ಕೊಡ್ತಾನೆ ಮೂಳು ಹನುಮಯಾಮಗ ಆಪನೆ ಕೊಂಚ ಅರ್ಥಗುಳ್ಳ ಕಡೆ ಮೂಲ ಆತಿದ್ದು ಈ ಅಧ್ಯಕ್ಷರ ಬೊಕ್ಕ ಕೆನ್ಯಪ್ರಾಯ ಅಧ್ಯಕ್ಷರನ್ನ ಅಣ್ಣ ಮಲ್ಲಕ್ಕನ ಮತ್ತು ಸಂಪರ್ಕ ಉಂಟು ಅಕ್ಲ ಮಕ್ಕಳ ಮತ್ತು ಅಭಿಪ್ರಾಯಕ್ಕೇನೊಂದು ಈ ಒಂದು ಯಾಗ ಮಂತನ ಎಂಚಾವು ಸ್ವಂತಗುದಾಲ ಹತ್ತೊಂದು ಎಂಕು ಕೊಡೋದತ್ತು ಸಮಾಜದ ಲೋಕ ಕಲ್ಯಾಣಾರ್ಥ ಒಂದು ನೀನು ಮಲ್ತನ ಎಂಚ ಅಂದು ಕೆಲವರು ಮತ್ತು ಕೂಡೊಂದು ಪತ್ತೊಂದು ಈ ಕಾರ್ಯವನ್ನು ಮಲ್ತದೆ ಬಹುಶಃ ಕೊಂಚ ಅರ್ಥ ಉಂಟು ನಾನು ತೆರಿ ಉಂಟು ಶಿವದೇವರ ಸನ್ನಿಧಿನೇ ಒಂದು ಆ ಒಂದುಂಟು ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ರಾಮ ಮಂತ್ರವ ಜಪಿಸುವುದು ತನ್ನ ಭಾರ್ಯೆಗೆ ಪಣದು ಕೊಡ್ತನೇರ್ನಿಂದ ಶಿವದೇವಿ ಅಂಜಾದ ರಾಮದೇವರ ಪೂಜೆ ಮಂತನೇರ್ನ ಶಿವದೇವರನ್ನ ಪೂಜೆ ಮಂತಿರು ರಾಮೇಶ್ವರುಡು ನಮ್ಮ ತುಳುಂದಾಂಡ ಲಿಂಗ ಆ ರಡ್ಡು ಲಿಂಗಗಳು ರಾಮಲಿಂಗ ಒಂಜಿ ಹನುಮಲಿಂಗ ರಡ್ಡೆಕ್ಲ ಆರಾಧನೆ ಒಂಜಿ ಮಳಲು ಪಣ್ಣ ಪೊಯ್ಯದ ಲಿಂಗ ಜೈಕ ಅರ್ಚನೆ ಮಾತ್ರ ನೆಲ್ಪ ಅಭಿಷೇಕ ಕುಡಿದಾಲೈತಿ ಇನ್ನು ನಂಗೆ ಇದ್ದದ ಕಾಲಘಟ್ಟ ನಂಗೆ ಅಗತ್ಯವಾದ ವಿಷಯಗಳು ಪಂಡ ಈ ಯಾಗದಾಯಿ ಮಲ್ಪಡು ನಮ್ಮ ಒಂದು ಪೊಕ್ಕಡೆ ಯಾಗವು ಮನ್ಪಡ ಪೊಕ್ಕಡೆ ಈಗ ಮಲ್ತೊಂಡೆತ್ತೆ ಐತೆ ಪೀರವುಡು ಒಂಜಿ ಲೋಕದ ಹಿತನ್ನು ಕಾಪಾಡಂಚಿನ ಒಂದು ಸಂಗತಿಗಳು ಐಕ್ ಹನುಮಂತನ ಉಪಾಸನೆ ಭಾರಿ ಕ್ಲಿಷ್ಟವಾಯಿನವು ಅಂಚಂದ ಸರಳವಾಯಿನಲ್ಲ ಅಂತ ಎಂಚಂದ ರಾಮನ ಪಟ್ಟೆ ಆಯ್ತನ ತೆಗೆದುಬಿಟ್ಟಾರೆ ಅಂಚ ಅದು ಸುರೂತ ಭಜನೆ ಕಾರ್ಯ ಏನು ಕೇಳಿ ಹನುಮಂತೆ ಭಜನೆಯಿಂದ ಭಗವಂತನ ಅನುಸಂಧಾನಕ್ಕೆ ಸುಲಭ ಮಾರ್ಗವನ್ನು ತಿಳಿಸಿಕೊಟ್ಟವ ಅಂದ್ಕೊಂಡ ಅವನು ಆ ಭಜನೆಡ್ ಏತು ಶಕ್ತಿ ಉಂಟು ನಿತ್ತೆ ಕಲಿಗಾಲ ನಂಗೆ ತೋಜಿನಿತ್ತೆ ಬ್ರೇಕ್ ಡ್ಯಾನ್ಸ್ ಮಾತ್ರ ಮಾಜಿದೇ ಬೋತುಂಡಿತ್ತೆ ಒಳ್ಳೆ ತೋಜಿ ಬ್ರೇಕ್ ಡ್ಯಾನ್ಸ್ ಮಾತ್ರ ಕಮ್ಮಿ ಆಗ್ತದೆ ಗಾಯನಿಕೆಂಡ ಕುಣಿತ ಭಜನೆ ಬರ್ತದತ್ತ ಮಾತ್ರ ಬರಿಕ್ ಆತೇರಿತ್ತೆ ಈಗ ಮತ್ತು ಆ ಗಾಂಡಿಗೆ ಹೋಗಿದ್ದಲ್ಲ ಬೆಲೆ ಇದ್ದಿತ್ತು ಅಂತ ಕಮ್ಮಿ ಆಗ್ತದೆ ಭಜನೆ ಸೆಟ್ ಬರಡು ನೃತ್ಯ ಭಜನೆ ಬರಡು ಇಚ್ಚೆ ಮಾತ್ರ ನಮ್ಮ ಅಲ್ಪತ್ತು ಒಂದಿಲ್ಲ ಎಡ್ಡೆ ಸಮಯಡು ನಮ್ಮ ಮಾತಮ್ಮ ಸೇರುವಂತ ಮಾತು ಹಿರಿಯರ್ಗಳೆಲ್ಲ ಸೇರವಂತು ಇನ್ನು ಮೆರೆಗೊಂಜಿ ಪ್ರತ್ಯೇಕವಾದ ಒಂದು ಅಭಿನಂದನೆ ಪರಡು ಹೊಸ ಜನ ಹೊಸತ್ತು ಭೇಟಿಯಾಗಿ ಅಂತೂ ಪರ ಜನ ಹೊಸ ಸ್ಥಾನ ಅವನಂಗೆ ನೆನಪು ಕೊಡು ಒಂದು ಆತ ಸೋಷಲ್ ಅದು ಸಾಮಾಜಿಕ ಬದುಕನ್ನು ಅರ್ಪಣೆ ಮಂತವನ್ನಂಚಿನ ಕಿಶೋರ್ ಅರ್ಪಣೆ ಎಂಚಪ್ಪನೊಂದು ದಾಯಿನ ಲೈನ್ ಉಪಾಯ ರೈತ ಬಗೆ ಒಂದು ಎಡ್ಡೆ ವ್ಯಕ್ತಿ ನಂಗೆ ಒದಗದೇರು ನಾಟ ಅಕ್ಲೆಗೆ ಅಭಿಧಾನ ಮಾಡ್ಕೊಂಡಿಟ್ಟದಲ್ಲ ಸಂಶಯಗಳು ದಾಲ ಪೋಡ್ಚಿ ನಂಗೆ ಸಂಕೋಚಗಳು ದಾಲ ಪೋಡ್ಚಿ ಅವು ಒಪ್ಪಳಾಯನ ವಿಷಯ ಅವು ಗೌರವದ ವಿಷಯ ಈ ಸಂದರ್ಭಗಳು ಮಾತಾ ಬಾಗುಳ್ಳ ನೆನವರಿಗಳೇ ಇರಲಿಲ್ಲ ನಮ್ಮ ಗಂಡಿ ವರ್ಷ ಸಮಾಜ ಇಂಚೊಂಜಿ ವಿಚಾರಗಳು ಮಾಡ ಉಂಡು ಅಂದಾಂಡ ಬದುಕನ್ನು ಎಡ್ಡೆ ಮನ್ಪರೆ ನಂಗೆ ಸಾಧ್ಯತೆ ಆಗ್ತದೆ ಯುವಶಕ್ತಿ ಎದುರು ಬರಡು ಯಾಪಲ್ಲ ಜವಣರು ಎದುರು ಬರಡು ಯುವಶಕ್ತಿ ಎದುರು ಬಟ್ಟಿಗೆ ಈ ಹಿರಿಯಕ್ಲಿನ ಪಾತ್ರೆಗೂ ಬಲದಿಂಜಾರಿಗೆ ಸಾಧ್ಯತೆ ಆಗ್ತದೆ ಅಂಚಾದ ಮಹಿಳಾ ಶಕ್ತಿಯಲ್ಲಿ ಎದುರು ಬರಡು ಅಪ್ಪೆನಗಲು ದುಂಬಾವಡು ಮೂಳೆ ಹೆಚ್ಚು ಸಂಖ್ಯೆ ನಂಗೆ ಅಪ್ಪೆನಗಲಿನ ತೋಜುಂಡು ದಯಂತಿಗೆ ಎಂಡ ಭಾರತ ದೇಶದ ಮೌಲ್ಯ ಅಪ್ಪೆ ಶಕ್ತಿ ದಿಂಜಿದನು ಅವು ಅಪ್ಪೆನ ಮಣ್ಣಾಗ ಆನಂದಲ ಅಪ್ಪೆ ನಂಗೆ ಆಧ್ಯಾತ್ಮದ ಪೊರ್ಲು ಆಯ್ತು ಉಳ್ಳಾಯ್ಡು ಇನಿ ತೂಣೊಲಿ ನಮ್ಮ ಒಂದೇ ಸಹಿಸುಡಾತ್ನಿಕ್ಲಿ ಅನ್ನೋದೊಂದು ಸುರ ಮತ್ತು ಅಂಚಿಂಚಾದ ಪಾತ್ರ ನಾವು ಒಂದಿಜ್ಜಿ ಅಂತೂ ಅನಿವಾರ್ಯವಾದ ಬರೋಡಾಗ್ತದೆ ಒಂದೇ ಸಂಚಾರ ಹೆಚ್ಚಾಯಿನ ಕಾರಣ ಒಂದೇ ಹೋಗ್ಕೊಂಡು ಒಂದೇ ನೀರಿನ ವ್ಯತ್ಯಾಸ ಆಗೋದು ಆನೆಂದು ಗೊತ್ತಿಜ್ಜಿ ಅಂತೂ ಬದಲಾವಣೆ ಆಗ್ತದೆ ಇನಿ ಈ ಕಾರ್ಯಕ್ರಮ ಒಟ್ಟು ಹಿರಿಯಕ್ಕಲ್ಲ ಒಳ್ಳೆಯದು ಯುವ ಶಕ್ತಿಲ ನಮ್ಮ ಒಟ್ಟುಕೊಂಡು ಇನ್ನು ನೆನೊಂದು ವಿಷಯ ಎಲ್ಲ ಪನ್ನೋಡು ಬೇರೆ ಎಲ್ಲ ಪನ್ನೋಡು ಈಗ ತುಳುನಾಡದ ಜಾತ್ರೆಗೆ ಮಾಮಲ್ಲ ಮಟ್ಟದ ಏಮೆ ಹಿಡಿದು ಒಂಜಾತ್ರೆ ದಾನೆ ಹೊರೆ ಕಾಣಿಕೆ ಎಂಚಕೊಂಡು ಏನು ಪಣ್ಣಾಗ ಐಕೆ ಸುರುಡು ತೋಜಿನ ದಿನ ನೆಲ್ಲಿಕಿಟ್ಟೆ ಜಗ್ಗಣ್ಣಗೆ ಬಂದು ಮಾತು ಪೂರ್ತಿ ಮಂತು ಕೊರಪು ಇರೋದು ಕೊಂಚ ಪೆರಾವಳು
ಸಮಾಜದ ಹಿತಕ್ಕೂ ಪಡೆದು ಸಂಘಟಿತರಾವು ಸಮಾಜದ ಪರವಾದ ಕಾರ್ಯ ಮಾಡಿಕೊಳ್ಳೋ ಜವಾಬ್ದಾರಿ ನಮ್ಮವಾದಕ್ಕೂ ಅಂಚಾದ ಪುನಗ ಎಡ್ಡೆ ಮನಸ್ಸಿಗೆ ಒಟ್ಟು ನಂಚಿನ ಅಗತ್ಯತೆ ಉಂಡು ಈ ಸಂದರ್ಭ ಪಂಡೊಂದು ರಾಮವಾಗ ಹನುಮಂತನ ಬಗ್ಗೆ ಹೆಚ್ಚಿಗೆ ಪಂಡ್ಕೊಂಡು ಪೂರ್ತಿ ಸಮಾಜದ ಏತೋ ರೀತಿಯ ಮಲ್ಲ ಸಂಗತಿಗಳು ನಡೆದು ಮತ್ತು ಬರೋದುಂಡು ಆ ಮೂಲಕವಾದವು ಸಂಪನ್ನ ತಾಯಿನ ಮದುವೆರಿಗೆ ಸಾಧ್ಯತೆ ಆಕೊಂಡು ಇದು ಇದೇನುಂಟು ಎಂಚಿನೊಂಜಿ ಹನುಮಂತನ ಯಾಗ ಬಾರಿ ಪೊರ್ಲ ಕಂಡು ನಡೆತದೆ ಈ ಸಂಪನ್ನತೆ ಆದಿ ಮಾತೆರೆಗಳ ಪ್ರಸಾದ ನಂಚಿನ ಪುಣ್ಯಕಾಲದ ಅಂದು ಈ ಸಂದರ್ಭ ಸೇರಿದಂಚಿನ ಮಾತೆರೆಗಳ ದೇವರ ಎಡ್ಡೆ ಕುದಿಪಾಗಳು ಲೋಕಡು ಶಾಂತಿ ನೆಮ್ಮದಿ ನೆಲೆಯಾವಡು ದೇವರ ಪ್ರಾರ್ಥನೆ ಮತ್ತೊಂದು ಒಂಜಿ ಪಾತ್ರೆಗಳು ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರಾವತ್ತು ಪರಿವರ್ತಂತೆ ಸುಖಾನಚ ದುಃಖಾನಚ ಒಂಜಿ ಪಾತ್ರೆಗಳು ಈ ಕಷ್ಟ ಸುಖ ಇಂಬಿನವು ಚಕ್ರದ ಲೆಕ್ಕ ತಿರುಗುವ ಒಂದು ಪುಂಡಿಗೆ ಅದಲ್ಲ ಶಾಶ್ವತ ಉಂಟು ನವತ್ತು ಗಡಿಯಾರದ ಲೆಕ್ಕ ಕ್ಲಾಕ್ ಉಂಪಂಡಿರುತ್ತ ಕ್ಲಾಕ್ ರೂಟ್ ಎಂಚುಂಡು ಅವು ಉಚ್ಚ ಸ್ವಾಮೀಜಿಯವರು ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಇಡೀ ಹಿಂದೂ ಸಮಾಜವನ್ನ ಮೇಲಕ್ಕೆತ್ತಲಿಕ್ಕೆ 16 ವರ್ಷದಿಂದ ಮಾಡಿದ ಪ್ರಯತ್ನಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಬದುಕ್ತಾ ಉಂಟು. ಅದಕ್ಕೋಸ್ಕರ ಸ್ವಾಮೀಜಿಯವರಿಗೆ ಇನ್ನೊಂದ್ಸಲ ನನ್ನ ಹೃದಯಾಂತರಲ್ಲದ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ. ತನ್ನ ಆಶೀರ್ವಚನದಲ್ಲಿ ಸ್ವಾಮೀಜಿಯವರಂದರು ಹನುಮನ ನಿಷ್ಠೆಯ ಬಗ್ಗೆ, ಹನುಮ ಏನು ಚತುರ್ವೇದಗಳನ್ನ ತಿಳಿದಿದ್ರು ಅಂತ, ವಾಲಿಸುಗ್ರೀವರ ಅವರ ಯುದ್ಧ, ಒಂದು ಕಡೆ ಸೀತಾಮಾತೆಯನ್ನ ರಾವಣ ಅಪಹರಿಸಿದ್ದಾನೆ, ಲಕ್ಷ್ಮಣ ಮತ್ತೆ ಶ್ರೀರಾಮಚಂದ್ರರು ಕಾಡಿನ ಮಧ್ಯೆ ಹುಡುಕ್ತಾ ಬರಬೇಕಾದ್ರೆ ಅವರು ನೋಡಿದಾಗ ಸುಗ್ರೀವ ಅಂತಾರೆ, ಯಾರೋ ವಿರೋಧಿಗಳು ಬಂದಿರಬೇಕು, ನೋಡಿ ಬಾ ಹನುಮ ಅಂತ ಕಲಿಸಿದಾಗ ಆಂಜನೇಯ ಸ್ವಾಮಿ ತನ್ನ ವೇಷವನ್ನು ಮರೆಸಲಿ ಬರ್ತಾರೆ. ಯಾರಪ್ಪ ನೀವು, ಯಾರು ನೀವು ಅಂತ ಕೇಳಿದಾಗ ಅವರ ಮಾತಿನಲ್ಲಿ ಶ್ರೀರಾಮಚಂದ್ರನ್ ಅಂತಾರಂತೆ, ಲಕ್ಷ್ಮಣ ಅಂತಾರಂತೆ, ಇವನು ವೇದಗಳನ್ನ ಪರಿಣಿತಿ ಪಡೆದಂತ ವ್ಯಕ್ತಿ, ಯಾರು ಇವನಿಗೆ ಪ್ರಭುವಾಗಿದ್ದಾನೋ ಅವನ ಜೀವನ ಧನ್ಯ ಅಂತ ಅಂತಾರಂತೆ. ಆ ರೀತಿ ಇತ್ತು ಹನುಮಂತ ಆಂಜನೇಯ ಸ್ವಾಮಿಯ ಮಾತುಗಾರಿಕೆ. ಅದರ ನಂತರ ನಿಮ್ಗೆ ಗೊತ್ತುಂಟು, ಅಶೋಕವನಕ್ಕೆ ಆಂಜನೇಯ ಸ್ವಾಮಿ ಹೋಗ್ತಾರೆ. ಅವರೊಬ್ಬ ಮನೋಶಾಸ್ತ್ರಜ್ಞ ಕೂಡ. ಹೋಗಿ ನೇರವಾಗಿ ನಾನು ಹನುಮಂತ ಶ್ರೀರಾಮನ ಬಂಟ ಅಂತ ಹೇಳಿಲ್ಲ ಅವರು. ಮೇಲೆ ಮರದಲ್ಲಿ ಕೂತ್ಕೊಂಡು ದಶರಥ ಮಹಾರಾಜರಿಂದ ಹಿಡಿದು ಶ್ರೀರಾಮನ ತನಕ ಕಥೆಯನ್ನು ಹೇಳ್ತಾರಂತೆ. ಆಗ ಸೀತಾಮಾತೆಗೆ ಗೊತ್ತಾಗ್ತದೆ ನನ್ನವರು ಯಾರೋ ಬಂದಿದ್ದಾರೆ ಅಂತ. ಅದರ ನಂತರ ಮರದಿಂದ ಇಳಿದು ಹೋದ ನಂತರ ಸೀತಾಮಾತೆಗೆ ಉಂಗುರವನ್ನು ಕೊಟ್ಟು ಬರ್ತಾರೆ. ಕೇವಲ ಮನೋಶಾಸ್ತ್ರಜ್ಞ ಮಾತ್ರ ಅಲ್ಲ, ಅವರು ಯುದ್ಧ ನಿಪುಣ, ರಣತಂತ್ರಗಾರ. ಯಾವ ರೀತಿ ಅಂದ್ರೆ ಅಲ್ಲಿಂದ ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ ಅವರು, ಇಡೀ ಲಂಕೆಗೆ ದಹನವನ್ನು ಮಾಡ್ತಾರೆ. ಲಂಕಾ ದಹನವನ್ನು ಮಾಡಿ ಪುಡಿ ಪುಡಿ ಮಾಡ್ತಾರೆ. ಅದ ನಂತರ ವಾಪಸ್ ಬರಬೇಕಾದ್ರೆ ರಾವಣಾಸುರನ ಹತ್ರ ಹೋಗ್ತಾರೆ. ಹೋಗಿ ಮೂರು ಮಾತನಂತಾರೆ, ನಾನು ಶ್ರೀರಾಮಚಂದ್ರನ ಬಂಟ, ನನ್ನಂತ್ರ ಸಾವಿರ ವಾನರರು ಶ್ರೀರಾಮಚಂದ್ರನ ಜೊತೆಗಿದ್ದಾರೆ. ಅದಕ್ಕೋಸ್ಕರ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಬಂಧನ ಮಾಡಿದ್ದೀರ ನೀವು. ಇಂಥ ಸಹಸ್ರ ಸಂಖ್ಯೆಯಲ್ಲಿರ್ತಕ್ಕಂಥ ವಾನರರು, ಅದರಲ್ಲಿ ನಾನು ಕನಿಷ್ಠ, ಎಲ್ಲ ವಾನರಗಿಂತ ನಾನು ಕಡಿಮೆ ಶಕ್ತಿವಂತ. ಯೋಚನೆ ಮಾಡಿ, ಒಂದು ರೀತಿಯಲ್ಲಿ ರಾವಣನಿಗೆ ಥ್ರೆಟ್ ಕೊಟ್ಟೆ ಬಂದಿದ್ದಾರೆ. ಈ ಕಾರಣಕ್ಕೋಸ್ಕರ ಶ್ರೀರಾಮಚಂದ್ರನ ಹನುಮಂತನ ಧ್ಯಾನವನ್ನು ಮಾಡಿ ನಮಗೆ ಶಕ್ತಿ ಸಿಗ್ತದೆ. ಇವತ್ತು ಹನುಮ ಯಾಗವನ್ನು ಮಾಡುವ ಮುಖಾಂತರ, ತ್ಯಾಗದ ಮುಖಾಂತರ ಯಾಗ ಆಗಿದೆ. ಯಾವ ರೀತಿ ತ್ಯಾಗ ಅಂದ್ರೆ, ಸುಧೀರನ ನನ್ನ ಕ್ಲಾಸ್ಮೇಟ್, ನಾವು 3 ವರ್ಷ ಜೊತೆಗಿದ್ದೀವಿ ನಾವು. ಇವತ್ತು ನನ್ನ ಯೋಗ ಸುಯೋಗ, ಯಾಕಂದ್ರೆ ಇವತ್ತು ಬೆಳಿಗ್ಗೆ ಮಹಾಲಿಂಗೇಶ್ವರನ ಹತ್ರ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಬಂದಿದ್ದೆ. 12 ಗಂಟೆ ಪೂಜೆ ಹೋಗ್ಬೇಕಿತ್ತು. ಸ್ವಾಮೀಜಿಯವರ ಆಶೀರ್ವಾದಕ್ಕೆ ಮಹಾಲಿಂಗೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತಾ, ಸ್ವಾಮೀಜಿಯವರ ಆಶೀರ್ವಾದ ಯಾವ ರೀತಿ ಆಗಿದೆ ಅಂದ್ರೆ,